ಫಸ್ಟ್ ಅಭಿನಂದನೆ ಸಲ್ಲಿಸಬೇಕಾಗಿರೋದು ನಮ್ಮ ಭಾಗ್ಯ ಕೃಷ್ಣಮೂರ್ತಿ ಅವರಿಗೆ. ಒಳ್ಳೆಯ ಕಾದಂಬರಿಯನ್ನು ಬರೆದು ಕೊಟ್ಟಿದ್ದಾರೆ. ಅದನ್ನು ನಿರ್ಮಾಣ ಮಾಡಿದಂಥ ನಾರಾಯಣ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಅದನ್ನು ಉತ್ತಮವಾಗಿ ನಿರ್ದೇಶನ ಮಾಡಿರ್ತಕ್ಕಂಥ ಕೂಡ್ಲುವರೆಗೂ ನನ್ನ ಅಭಿನಂದನೆಗಳು. ನಾನು ಬೀಯಿಂಗ್ ಎ ಡೈರೆಕ್ಟರ್ ಆ್ಯಕ್ಟರ್ ಅವ್ರನ್ನ ಅಭಿನಂದಿಸ್ತೀನಿ. ಈ ಜನರಲ್ ಡಿಸ್ಕಷನ್ ಅವ್ರ ಮನೆಯಲ್ಲಿ ನಡೀತಾ ಇದ್ದಾಗ ನಾವು ಹೋಗಿದ್ದಾಗ ಆ ಸುಲ್ತಾನ್ ಪಾತ್ರಕ್ಕೆ ಯಾರು ಅಂತ ಯೋಚನೆ ಮಾಡ್ತಾ ಇದ್ರು. ಆವಾಗ ಕಿಶೋರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದು ನನ್ನ ಹತ್ರ ಅವ್ರ ನಂಬರ್ ಇತ್ತು. ಮುಂಚೆ ಒಂದು ಸತಿ ಮಾತಾಡಿದ್ದೆ, ಹಾಗೆ ನಂಬರ್ ಕೊಟ್ಟೆ ಅವರಿಗೆ, ಕೂಡ್ಲವ್ರಿಗೆ. ತಕ್ಷಣ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಹಿಡಿದು ಈ ಸಿನಿಮಾಕ್ಕೆ ಹಾಕಿದ್ದಾರಲ್ಲ, ಅದು ನಿಜವಾಗ್ಲೂ ಒಂದು ಪ್ಲಸ್ ಪಾಯಿಂಟ್ ಅಂದರೆ ದೊಡ್ಡ ಪ್ಲಸ್ ಪಾಯಿಂಟು. ಕೂಡ್ಲು ಮಾಡಿರ್ತಕ್ಕಂಥ ಕೆಲಸ. ಕಿಶೋರು ಇಡೀ ಈ ಶಾನುಭೋಗರು ಮಗಳಲ್ಲಿ ಆ ಹೊರೆಯನ್ನು ಹೊತ್ಕೊಟ್ಟಿದ್ದಾರೆ. ಅದರ ಹೊರೆ ನಮ್ಮ ಈ ಚಿತ್ರದ ಹೊರೆಯನ್ನು ನಮ್ಮ ರಾಗಿಣಿ ಅವರು, ಅವರ ಅದ್ಭುತವಾದ ನಟನೆ, ಅದ್ರ ಬಗ್ಗೆ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಬಹಳಷ್ಟು ನಾನು ಮೊನ್ನೆ ವೆಗಾ ಸಿಟಿನಲ್ಲಿ ಸಿನಿಮಾ ನೋಡಿದಾಗ ಬಹಳಷ್ಟು ಕಡೆ ನನ್ನ ಕಣ್ಣಲ್ಲೇ ನೀರು ಕರೆಸುವಂತಾಯಿತು. ಅವರು ಇವರನ್ನು ಮೋಹಿಸಿ ಸೌಂದರ್ಯವನ್ನು ನೋಡಿ ಅಪೇಕ್ಷೆ ಪಟ್ಟಾಗ ಅವರು ಆ ಅಭಿನಯ, ಆ ಡೈಲಾಗ್ಗಳು ಹೇಳುವ ಒಂದು ಸಂದರ್ಭ ತುಂಬಾ ಚೆನ್ನಾಗಿತ್ತು. ಇಂಥ ಸುಲ್ತಾನನ ಮನಸ್ಸನ್ನೇ ಬದಲಾಯಿಸುವಂಥ ಒಂದು ಸನ್ನಿವೇಶದಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದರು. ಅವರು ಬಸರಿಯಾಗಿ ತಪ್ಪಿಸ್ಕೊಂಡು ಓಡೋದಾಗ ಒಂದು ಕೆಳಜಾತಿ ಮನೆಯಲ್ಲಿ ಆ ಹಸುವಿನ ಕಾತುರ ಹೆಂಗಿತ್ತೆ ಅನ್ನೋದು, ಅನ್ನ ತಗೊಂಡು ತಿಂತಾರಲ್ಲ, ಅದು ನಿಜವಾಗ್ಲೂ ಬಹಳನೇ ಅದ್ಭುತವಾಗಿ ಮಾಡಿದೆ. ಇದು ಒಂದು ಎರಡು ಅಂತಲ್ಲ, ಬಹಳಷ್ಟು ದೃಶ್ಯಗಳು ನಾನು ನೋಡ್ತೀನಿ. ಅಲ್ಲ ಆ ಯಮ್ಮ ಪದ್ಮ ವಾಸಂತಿ ಏನ್ ಮಾಡ್ತಾರೆ, ಮುಟ್ಕೊಳ್ಳದೆ ತರ ಇದು ಮಾಡ್ತಾರೆ. ಅಲ್ಲ ಅವರು ಭಾಗ್ಯ ಕೃಷ್ಣಮೂರ್ತಿ ಅವರು ಬರೆದಿರೋದು ಕರೆಕ್ಟ್ ಇದೆ. ಬಟ್ ಅಲ್ಲಿ ಅವರ ಪದ್ಮವಾಸಂತಿ ಏನ್ ಮಾಡ್ತಾರೆ, ಮುಟ್ಕೊಳ್ಳದಂಗೆ ದೂರ ಇದ್ದು ಇದು ಮಾಡ್ತಾರೆ. ಅವಾಗ ಇವ್ರು ಹೇಳ್ತಾರೆ ಏನಿದ್ರು ಪರವಾಗಿಲ್ಲ, ಇದಕ್ಕೆ ಯಾವುದೇ ಭೇದಗಳಿಲ್ಲ ಅಂತ ಹೇಳಿ ಆ ಒಂದು ದೃಶ್ಯವನ್ನು ಅಲ್ವಾ ಬಹಳ ಚೆನ್ನಾಗಿದೆ. ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಅಂದ್ರೆ ಇಲ್ಲಿ ಜಾತಿ ಹೊಟ್ಟೆ ಹಸುವು ಅಂತ ಬಂದಾಗ ಜಾತಿ ನೀತಿ ಯಾವ ಇದು ಅದನ್ನ ಹೇಳ್ಸಿದ್ರೆ ಅವ್ರ ಹತ್ರ ಬಿಡಿ, ಚೆನ್ನಾಗಿದೆ. ಅದನ್ನ ಹೇಳ್ಬಿಟ್ಟು ಆ ಗಬ ಅಂತ ತಿಂತಾರೆ. ಅದು ಬಹಳ ಚೆನ್ನಾಗಿ ಮಾಡಿದರೆ. ಅದರಲ್ಲಿ ನಿರಂಜನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ. ಆಮೇಲೆ ಆ ರೋಹಿಣಿ ಪಾತ್ರ, ಅವರು ಹೆಸರು ಗೊತ್ತಿಲ್ಲ, ಒರಿಜಿನಲ್ ಹೆಸರು ಏನು, ರಿಷಿಕಾ ಅಂತ, ಅವರು ಸಹ ಬಹಳ ಒಳ್ಳೆ ಅಭಿನಯವನ್ನು ಮಾಡಿದ್ದಾರೆ. ಪದ್ಮ ವಾಸಂತಿ ಮಾಡಿದ್ದಾರೆ, ಸುಧಾ ಬೆಳವಾಡಿ, ರಮೇಶ್ ಭಟ್ಟು, ಆಮೇಲೆ ಕಿಶೋರ್. ನಾವೊಂದು ಚಿಕ್ಕ ಪಾತ್ರವನ್ನ ಮಾಡಿದ್ದೀವಿ ಬಿಡಿ, ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ನನ್ನ ಮಗ ಕೂಡ ಮಾಡಿದ್ದಾನೆ, ಕಾಸಿಮ್ ಅನ್ನೋ ಪಾತ್ರವನ್ನು ಮಾಡಿದ್ದಾನೆ. ಒಟ್ಟಾರೆ ಟೀಮು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಅವರು ಹೇಳಿದಾಗೆ ಅವರು ಕ್ಷಮೆ ಕೇಳಿದ್ದು ಅದು ಸಾಕು. ನಿಜವಾಗೇನೆ ಯಾವುದೇ ಒಂದು ಸರಿಯಾದ ಪ್ರಚಾರ ಇಲ್ಲದೆ ಸಿನಿಮಾನ ಯಾಕೆ ನನ್ನ ಮದುವೆಗೆ ಬಂದಿಲ್ಲ ನೀನು, ಪ್ರಚಾರ ಮಾಡಿ ನಂಗೆ ಇನ್ವಿಟೇಷನ್ ಕೊಟ್ಟಿದ್ರಲ್ಲ, ಕರೆದಿದ್ರಲ್ವ ನಾವು ಮದುವೆ ಮಾಡೋದು, ನೀನು ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಬಿಟ್ರೆ ನನಗೇನು ಗೊತ್ತಾಗುತ್ತೆ. ಆ ಥರ ದಿಢೀರಂತ ಈ ಸಿನಿಮಾವನ್ನ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಅದು ಒಂದು ವೇದನೆ ಅವ್ರಿಗೂ ಇದೆ. ಆಮೇಲೆ ಭಾಗ್ಯ ಅವರು ಮಾತಾಡುವಾಗ ಅವ್ರಿಗೂ ಆ ನೋವು ಕಾಣ್ತಾ ಇದೆ. ನನ್ನ ಕಾದಂಬರಿ ಇಷ್ಟು ಒಳ್ಳೆ ಸಿನಿಮಾ ಆಗಿ ಕೂಡ ಜನರ ಬಾಯಿಂದ ಬರಬೇಕು ಅನ್ನೋದು ಅವರ. ಅದೊಂದೇ ಅಲ್ಲ, ಪುಟ್ಟಣ್ಣ ಕಣಗಾಲಾಗ್ಲಿ, ಗೀತಪ್ರಿಯ ಅವರಾಗ್ಲಿ ಕಾದಂಬರಿಗಳನ್ನು ತಗೊಂಡಾಗ ಲೇಖಕರ ಹೆಸರನ್ನ ಹೈಲೈಟ್ ಮಾಡೋರು. ಬಟ್ ಇಲ್ಲಿ ನಟ ನಟಿಯರ ಮಧ್ಯೆ ನನ್ನ ಹೆಸರು ಹಾಕಿದ್ದಾರೆ. ಯಾಕೆ, ಯಾರು ಮಾಡಿದ್ರು, ಯಾರು ಎಡಿಟ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ನಿಮ್ಗೆ ಅಧಿಕಾರ ಖಂಡಿತವಾಗ್ಲೂ ಇದೆ ಮೇಡಮ್. ನಿಜವಾಗ್ಲೂ ಭಾಗ್ಯ ಅವರೇ, ನೀವು ಕೇಳಬೇಕಾದ ಈ ಪ್ರಶ್ನೆ ಕೇಳಿ. ನೋವಾಯ್ತು, ತುಂಬಾ ನೋವಾಗಿದೆ, ತುಂಬಾ ಸೊರಗಿದ್ದೀನಿ ಈ ವಿಷಯದಲ್ಲಿ. ಬಟ್ ಒಬ್ಳು ಜರ್ನಲಿಸ್ಟ್ ಆಗಿ ನಾನು ಒಳ್ಳೆ ಆ ದಿನಗಳಿಂದ ಫೈಟ್ ಮಾಡ್ಕೊಂಡು ಬಂದವಳು. ನಾನು ಪತ್ರಕರ್ತೆ ಏನೂ ಇಲ್ಲ, ಮೇಲ್ಗಡೆ ತೆಗೆದು ನಟ ನಟಿಯರು ಅವ್ರು ನೋವು ಹೇಳ್ಕೊಡ್ತಿದ್ದಾರೆ ಬಿಡಿ. ಅವ್ರೆ ಆಗೋಗ್ಬಿಟ್ಟಿದೆ ಈಗ, ಎಲ್ಲೋ ಗುಂಪಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಅವ್ರು ನೋವು. ಪಾಪ ಅವರು ಇಲ್ಲ, ಅವ್ರ ತಪ್ಪು ನಾನು ಹೇಳಲ್ಲ. ಯಾಕಂದ್ರೆ ನಿಜವಾಗ್ಲು ಸಿನಿಮಾಕ್ಕೆ ಹೌದೌದೌದು. ಏನೋ ಈ ಮಾಡಿರೋ ಒಂದು 5 ದೃಶ್ಯದಲ್ಲೇ ಹಾಗೆ ಹಿಡಿದ ಅವರ ಗಂಭೀರತೆ, ಅವರ ಕಿಶೋರ್ ಅವರ ಅಭಿನಯ, ಇವರಿಬ್ರು ಮಾತ್ರ ಬಹಳ, ರಾಗಿಣಿ ಮತ್ತು ಸುಲ್ತಾನ್ರು ಈ ಸಿನಿಮಾ ನಿಲ್ಸಿದ್ದಾರೆ. ಈ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಇದು ನಂದು 30ನೇ ಸಿನಿಮಾ.
ಬಜರಂಗಿ ಇದೆಲ್ಲ ಮಾಡಾದ್ಮೇಲೆ ಒಂದು ಖುಷಿ ಸಿಗುವಂಥ ಸಿನಿಮಾ. ಅದಾದ್ಮೇಲೆ ಒಂದು 20 ಸಿನಿಮಾ ಆಯಿತು, ಖುಷಿ ಇಲ್ಲ. ಎಂತೆಂಥ ಸಿನಿಮಾ ಮಾಡೋದಿಲ್ಲ. ಬಂಗಾರ ಸಣ್ಣ ಭಾಗದ ಮನುಷ್ಯ ಒಳ್ಳೆ, ಅದೊಂದು ಒಳ್ಳೆ ಅದು ಬಿಟ್ಟರೆ ಇದೇನೋ ಉದ್ದೇಶಕ್ಕೆ ಅಂತ ಹೇಳಿದ್ರೆ ಈ ಡೈರೆಕ್ಟ್ರ್ ಫಾಲೋವರ್ ಇದ್ದೆ ನಾನು ಮಾರ್ಚ್ 22 ಎಲ್ಲ ಮಾಡಿದಾಗ. ಅಂದರೆ ಅಂಥ ನಾವೆಲ್ಗಳು ಸಿಗಬೇಕಲ್ಲ, ಏನಾದರೂ ಒಂದು ಹೆಸರು ಬರ್ಬೇಕಂದ್ರೆ, ಒಂದು ಅವಾರ್ಡ್ ಬರಬೇಕು ಅಂದರೆ. ನಾನು ಫಸ್ಟ್ ಮುರಳಿ ಮಿಟ್ಸ್ ಮೀರಲ್ಲಿ ನಂದು ಸ್ಟೇಟ್ ಅವಾರ್ಡ್ ಬಂದು ಕ್ಯಾನ್ಸಲ್ ಆಗಿದೆ. ಅದೇನಕ್ಕೆ ಅಂತ ಗೊತ್ತಂದರೆ ಅವಾಗೇನೋ ಪ್ರಾಬ್ಲಮ್ ಆಗಿ. ಬಟ್ ಈ ಸಿನಿಮಾಗೆ ಆ ಥರ ಏನಾದರೂ ಒಂದು ಸಿಗಬೇಕಂದ್ರೆ ಇಷ್ಟು ವರ್ಷ ಮಾಡಿದ್ದು ಒಂದು ಜರ್ನಿಲಿ, 27 ವರ್ಷ ಸಿನಿಮಾ ಇಂಡಸ್ಟ್ರಿ ಜರ್ನಿಲಿ ಅಟ್ಲೀಸ್ಟ್ ಒಂದು ಅವಾರ್ಡ್ ತೊಗೋಬೇಕು ಅನ್ನೋ ಫೀಲಲ್ಲಿ ಈ ಕತೆ ಇವರು ಒಂದು ಸರಿ ನನ್ನ ಫ್ರೆಂಡ್ ಕುಲ್ಕರ್ಣಿ ಈ ಥರ ಮಾಡ್ತಾರೆ, ನಾನು ಮಾಡು ಅಂತ ಹೇಳಿದ ತಕ್ಷಣ. ಬಟ್ ರೆಮೆಂಡೇಷನ್ನು ಇನ್ನೊಂದು ಮತ್ತೊಂದು, ಈಗ ಬಜೆಟ್ ಇರೋದೇ ಇಷ್ಟು, ಅಲ್ಲಿ ಬಂದ್ಬಿಟ್ಟು ರೆಮೆಂಡೇಷನ್ ಕೇಳಿದ್ರೆ ಅವೆಲ್ಲ ಮೈಂಡ್ ಸೆಟ್ ಇಟ್ಕೊಳ್ದಿರ ಕತೆ ನಾವೆಲ್ಲೋ ಅಂದ ತಕ್ಷಣನೇ ಫಸ್ಟ್ ಇಲ್ಲ ಮಾಡೋಣ ಡೈರೆಕ್ಟ್ರೆ, ನೀವು ಏನು ಕೇಳ್ತೀರೋ ಅದಕ್ಕೆ 100% ನಾನು ಕೊಡ್ತೀನಿ. ನಂದು ಇರೋ ಈ 30 ಸಿನಿಮಾನ ಒಂದು ಅನುಭವದಲ್ಲಿ ಇದರಲ್ಲಿ ನನ್ನ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅದರಲ್ಲಿ ಇದ್ದಿದ್ದ ಕಷ್ಟನೂ ಯಾರು ಯೋಚನೆನೂ ಮಾಡೋಕ್ಕಾಗಲ್ಲ. ಇದನ್ನು ಬಿಟ್ಟು ಒಂದು ಫ್ರೇಮ್ ನೀವೆಲ್ಲೇ ಟರ್ನ್ ಮಾಡಿದ್ರು ನೀವು ಇಡೀವರೆಗೂ ಯಾವುದು CG ಇಲ್ಲ ಇದರಲ್ಲಿ. CG ಇದ್ದು ಬಜೆಟ್ ಇದ್ದು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಈ ಥರದ್ದು ಚಾವಾ ಅಂತ ಸಿನಿಮಾ ಮಾಡ್ಬೋದು, ಇನ್ನೊಂದು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಬೋದು. ಬಟ್ ಎಲ್ಲಿ ಒಂದೇ ಒಂದು ಫ್ರೇಮ್ ಅಲ್ಲಿ ನಿಮಗೆ ಎಲ್ಲೂ ಕಾಣಿಸಲ್ಲ ಆ ಥರ ಅಂತ ಹೇಳಿದ್ರೆ ಅಷ್ಟು ಜಾಗ ಹುಡುಕಿ ಎಲ್ಲೂ ಹುಷಾರಾಗಿ ಯಾವ್ದಲ್ಲಿ ಅದು ಒರಿಜಿನಲ್ ಇದನ್ನ ಶೂಟ್ ಮಾಡಿರೋದು ನಾನೇ. ಬಟ್ ಅದೇ ಅದ್ರ ಮೇಲೆ ಹಾಕೋದನ್ನ ಮಾತ್ರ CG ಬಿಟ್ರೆ ಅದನ್ನ ನಾವೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ CG ಅದನ್ನ ಹಾಕ್ಲೇಬೇಕು. ಅದು ಬಿಟ್ರೆ ನೀವು ಜಾಗ ನೀವು ಯೋಚನೆ ಮಾಡಿ ನೋಡಿ, ಈ ಬಜೆಟ್ ಇಲ್ದಿರೋ ಅಂತ ಒಂದು ಪ್ರಿಮಿಸಸ್ ಅಲ್ಲೇ ನಾವು ಇಷ್ಟೊಂದು ಶೂಟ್ ಮಾಡಿರೋದಾಗ್ಲಿ ಪ್ರತಿಯೊಂದು ಹುಡುಕಿರೋ ಜಾಗಗಳಾಗ್ಲಿ ತುಂಬಾ ಚಾಲೆಂಜಿಂಗ್ ಆಗಿ ವರ್ಕ್ ಇತ್ತು ಈ ಸಿನಿಮಾದಲ್ಲಿ. ಇದೊಂದು ಮಾಡಿದ್ವಿ ಒಂದು 35 ಡೇಸ್ ಅಷ್ಟೇನೆ, ತುಂಬಾ ಏನು ಜಾಸ್ತಿ. 32 ಡೇಸ್ ಅಷ್ಟೇನೆ. ಬಟ್ ಇದೇನಂದ್ರೆ ಈಗ ನಾವು ಅವರು ಸಿನಿಮಾ ಒಂದು 5-6 ಸಿನಿಮಾ ಜೊತೆಲಿ ಮಾಡಿರೋದ್ರಿಂದ ನನ್ನ ಮೈಂಡ್ ಸೆಟ್ ಅಲ್ಲಿ ಅವ್ರದ್ದು ಯಾವಾಗಲೂ ಇತ್ತು. ನಾವು ಜಾಸ್ತಿ ಮೀಟ್ ಮಾಡ್ತಾ ಇರೋದ್ರಿಂದ ಈ ಥರ ಪ್ರಮೇಯ ಬಂದಾಗ ಡೈರೆಕ್ಟರ್ ಈ ಥರ ಕತೆ ಹೇಳಿದ್ರು, ಕತೆ ಹೇಳಿ ಮೈಂಡ್ ಸೆಟ್ ಅಲ್ಲಿ ಏನೇನೋ ಯೋಚನೆ ಮಾಡ್ತಾ ಇರಲ್ಲ. ಈ ಥರ ಜಸ್ಟ್ ಅವಾಗ ತಾನೇ ಮೀಟ್ ಮಾಡ್ಕೊಂಡು ಏನೋ ಬಂದಿದೆ ಮೇಡಮ್ನ, ಅವ್ರದ್ದೊಂದು ಯಾವುದೋ ಒಂದು ಪಾರ್ಟಿಲಿ ಮೀಟ್ ಮಾಡ್ಕೊಂಡು ಬಂದಿದ್ದೆ. ಈ ಥರ ನೋಡಿ ಡೈರೆಕ್ಟ್ರೆ ಈ ಥರ ಲಾಂಚ್ ಮಾಡಿದ್ದಾರೆ ಮೇಡಮ್ಮು, ಈ ಥರ ಮಾಡ್ತೀರಾ ನೋಡಿ ಅಂತಂದರೆ ಅವಾಗ ಅವ್ರಿಗೂ ಖುಷಿ, ನಾನು ಮಾಡ್ತೀನಿ ಬಿಡ್ರಿ, ನಾನು ಆಲ್ರೆಡಿ ಇದು ಮಾಡಿಲ್ಲಲ್ಲ ಅವ್ರ ಜೊತೆ ಅವರೆಲ್ಲ ನಂಗೆ ಚೆನ್ನಾಗಿ ಪರಿಚಯ ಅಲ್ಲ ಅಂತೇಳಿ ಅಲ್ಲಿಂದ ಮೂವ್ ಆಯಿತು. ಬಟ್ 100% ನಾನು ನಂಬಿಕೆ ನನಗೆ ನಮ್ಮ ಡಾರ್ಲಿಂಗ್ ಪ್ರಜ್ವಲ್ ಅವ್ರಿಗೆ ಹೋಗಿ ಪರ್ಸ್ನಲ್ ಆಗಿ ನಾನು ಗಣ ಅಂತ ಸಿನಿಮಾ ಮಾಡ್ತಾ ಇದ್ದೆ ಮೈಸೂರಲ್ಲಿ, ಪರ್ಸ್ನಲ್ ಆಗಿ ಕೂತ್ಕೊಂಡು ಇಲ್ಲ ಡಾರ್ಲಿಂಗ್ ಇದು ಕತೆ ನಾವೆಲ್ಲೂ ಇದು ವರ್ಕ್ ಆಯಿತು ಅಂತ ಹೇಳಿದ್ರೆ ನೀವು ಊಹೆ ಮಾಡ್ಕೊಳಕ್ಕಾಗಲ್ಲ. ಅವರು ಒಂದು ಒಳ್ಳೆ ಅವಾರ್ಡ್ ತೊಗೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇದು ಎಲ್ಲ ಟೈಮಲ್ಲೂ ಎಲ್ಲರಿಗೂ ಸಿಗದೇ ಇರೋವಂಥ ಒಂದು ಕತೆ ಸಿಗುತ್ತೆ, ಪಾತ್ರ ಅದು ಆ ಥರ ಸಿಕ್ಕಿದೆ ಅವ್ರಿಗೆ. ಬಟ್ ವರ್ಕ್ ಆಗುತ್ತೆ ನೋಡಿ ಅಂತ ಹೇಳಿದ್ದೆ. ಅದಾದ್ಮೇಲೆ ಅವ್ರು ನನ್ನ ಮೇಲೆ ನಂಬಿಕೆಗೆ ಒಂದು ಇಲ್ಲ ಮಾಡೋಣ ಅಂದ್ಬಿಟ್ಟು ಆಮೇಲೆ ಸಾರ್ಗೆ ಹೇಳಿ ಸಾರ್ ಮೂವ್ಮೆಂಟ್ ಮಾಡಿ. ಈ ನಾಗರಾಜರ ಬಗ್ಗೆ ನಾನೇ ಹೇಳ್ತೀನಿ. ನನ್ನ ಹತ್ರ ಸುಮಾರು 25 ವರ್ಷದಿಂದ ಇದ್ದಾನೆ. 25 ವರ್ಷ ಆಲ್ಮೋಸ್ಟ್ ನನ್ನೊಂದು 15 ಪಿಕ್ಚರ್ ಏನೋ ಮಾಡಿದ್ದಾನೆ. ನನಗೊಂಥರ ರೈಟ್ ಹ್ಯಾಂಡ್ ಇದ್ದಂಗೆ. ನನಗೆ ಏನಿಲ್ಲ ಪ್ರೋಗ್ರಾಮ್ ಅಂತೂ ಅವನಷ್ಟು ನೀಟಾಗಿ ಯಾರೂ ಮಾಡಿಕೊಡಲ್ಲ. ಈವನ್ ಆರ್ಟಿಸ್ಟ್ಗಳಿಗೂ ಸಹ ಡೈಲಾಗ್ ಪ್ರಾಂಪ್ಟ್ ಮಾಡೋದು ಆಗಲಿ ಅಥವಾ ಅವ್ರಿಗೆ ಮಾನಿಟ್ರ್ ಮಾಡಿಸೋದೇ ಆಗಲಿ ಪ್ರತಿಯೊಂದೂ ನನಗೆ ನಾನು ಮಾಡಬೇಕಾದ ಅರ್ಧ ಕೆಲಸ ನಾನು ಮಾಡ್ತಾಯಿದ್ದ. ಅದ್ರ ಬಗ್ಗೆ ನನಗೆ ಒಂದು ಯಾವುದೋ ಕಾರಣದಿಂದ ನಿಂತಿತ್ತು, ಅದನ್ನು ಅವನು ಹೋರಾಟ ಮಾಡಿ. ಈ ಕಥೆನೇ ಒಂದು ಹೋರಾಟ. ಈ ಕಥೆಯಲ್ಲಿ ರಾಗಿಣಿಯವ್ರದ್ದು ಹೋರಾಟ, ಶರಾವತಿ ಅವ್ರದ್ದು, ಹಂಗೇನೆ ಸಿನಿಮಾ ಹಿಂದೆನೂ ಹೋರಾಟ. ಸೊ ಈ ಹೋರಾಟದ ಜೊತೆಗೆ ನಮಗೆ ಕೂಡ್ಲವ್ರ ಜೊತೆಗೆ ಭಾಗ್ಯ ಕೃಷ್ಣಮೂರ್ತಿ ಮೇಡಮು ಇವ್ರ ಸಪೋರ್ಟು, ಆನಂದ್ ಸಾರು. ಇದಾದಮೇಲೆ ಆರ್ಟಿಸ್ಟ್ ಆಗಿ ಜೋಸೆಮನ್ ಸರ್ ಬಂದರು, ರಾಗಿಣಿ ಮೇಡಮ್ ಬಂದರು, ಕಿಶೋರ್ ಸರ್ ಬಂದರು. ಇವರೆಲ್ಲ ಬಂದಮೇಲೆ ಏನೋ ಒಂಥರ ಕಿಚ್ಚು ಬಂತು, ಒಂದು ಕಿಡಿ ಮಾಡ್ಬೋದು, ಏನಾದ್ರು ಮಾಡೋಣ. ಈ ಪ್ರತಿಯೊಂದು ಸಜೆಷನು ಎಲ್ಲ ಕೊಡ್ತಿದ್ರು ನನಗೆ. ಸರ್ ಈಗಂತೆ ಸ್ವಲ್ಪ ಹೇಳ್ತಾ ಇದು ಪ್ರೊಡ್ಯೂಸರ್ ಕೇಳಿ, ಅವ್ರು ಏನು ಗೊತ್ತಾ, CM ನಾರಾಯಣ್ ಸರ್ ತುಂಬ ಒಳ್ಳೆ ಪ್ರೊಡ್ಯೂಸರ್ ಸರ್. ಕಾನೂರು ಹೆಗ್ಗಡತಿ, ಮತದಾನ, ಸರೋವರ ಎಲ್ಲ ಮಾಡಿರೋಂಥ ಸಿನಿಮಾ. ಅವರು ಒಂದೇ ಕೇಳೋದು ಕ್ಲಾರಿಟಿ, ಏನೂ ಇಲ್ಲ, ಯಾವಾಗ ಮಾಡ್ತೀಯ, ಯಾವ ಶೂಟಿಂಗು, ಏನು ಇವಾಗ ಏನು ಖರ್ಚು ಬರ್ತದೆ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಸರಿ ಆಯಿತು ಮಾಡಿ ಸರ್. ಅವರು ತೋಟದ್ದೇನೋ ಸ್ವಲ್ಪ ಬ್ಯುಸಿ ಇದ್ದಾರೆ ಹೇಳಿದ್ರು, ನಮ್ಮ ಬೆಳಗ್ಗೆ ಇನ್ಫಾರ್ಮ್ ಮಾಡಿದ್ರು ನನಗೆ. ಸೊ ಹಾಗಾಗಿ ತುಂಬ ಅವರ ಒಂದು ಕೋಆಪ್ರೇಷನ್ ಇಲ್ಲದೆ ಇದ್ದರೆ ಈ ಥರ ಸಿನಿಮಾ ಮಾಡೋಕ್ಕಾಗ್ತಿಲ್ಲ ಸರ್. ಒಂದು ಜನ್ರೇಷನ್ ನೋಡಿದ್ದೀರ, ಅವತ್ತು ಇವತ್ತು 200 ಇಯರ್ಸ್ ಅವ್ರು ಇಷ್ಟಪಟ್ಟು ಅಂದರೆ ಇಷ್ಟಪಟ್ಟು ಮಾಡಿದ್ದಾರೆ. ಸೊ ಅವ್ರಿಗೆ ಫಸ್ಟು ಥ್ಯಾಂಕ್ಸ್. ಇವತ್ತೆಲ್ಲ ನಾವಿಲ್ಲಿ ಕೂತಿದ್ದೀವಿ ಅಂದರೆ ಅವರ ಒಂದು ಆಸೆ, ಅವರ ತಂದೆಯ ಒಂದು ಆಸೆ ಇತ್ತಂತೆ, ಅದಕ್ಕೋಸ್ಕರ ಅವರು ಇದನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಏನಾಯಿತು,
ಈ ಹೋರಾಟ ಮಾಡ್ತಾ ಮಾಡ್ತಾ ಒಂದು ಪ್ರತಿಯೊಂದು ವಿಷಯದಲ್ಲೂ ಎಲ್ಲೋ ಒಂದು ಕಡೆ ನನಗೆ ಹೋಯ್ತಾ ಇದು ನಿಂತೋಯ್ತಾ ಅನಿಸಿದ್ರು ಸಾಕು, ಯಾರ ಕಡೆಯಿಂದನೂ ಒಂದು ಬಂದ್ಬಿಡೋದು ನನಗೆ. ಇಲ್ಲ ಆಗುತ್ತೆ, ಇದಾಗುತ್ತೆ, ಹೋದ್ರೆ ಗ್ರೀನ್ ಸಿಗ್ನಲ್ ಸಿಕ್ಬಿಡೋದು, ಪ್ರೊಡ್ಯೂಸರ್ ಸರ್ದು, ರಾಗಿಣಿ ಮೇಡಮ್ ಸಿಕ್ಬಿಡೋದು. ಪ್ರತಿಯೊಂದು ಟೈಮಲ್ಲೂ ರಾಗಿಣಿ ಮೇಡಮ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಇದ್ರ ಜೊತೆ ಆನಂದ್ ಹೋಗ್ರಿ ಏನೂ ಆಗಲ್ಲ, ಹೋಗ್ರಿ ಹೋಗ್ರಿ, ಏನಾರು ಇದ್ರೆ ಎಮರ್ಜೆನ್ಸಿಗೆ ನಾನು ಮಾತಾಡ್ತೀನಿ ರೀ ಏನಾರು. ಸೊ ಹಾಗಾಗಿ ಇಲ್ಲಿ ನಾನು ಒಬ್ಬನಿಂದ ಖಂಡಿತ ಅಲ್ಲ, ಎಲ್ಲರ ಸಪೋರ್ಟಿಂದ ಈ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಬಂದು ನಾವಿನ್ನೇನು ಹೇಳೋದಿಲ್ಲ, ಎಲ್ಲ ನೀವು ನೋಡಿದ್ದೀರಾ, ನೀವು ಹೇಳಬೇಕು. ಒಂದೇ ಒಂದು ಒಂದು ಸಿನಿಮಾ 6 ತಿಂಗಳಲ್ಲಾಗುತ್ತೆ, 10 ತಿಂಗಳಲ್ಲಾಗುತ್ತೆ, 1 ವರ್ಷದಲ್ಲಾಗುತ್ತೆ. 3 ವರ್ಷ ತುಂಬ ಕಷ್ಟಪಟ್ಟಿದ್ದೀವಿ ಸರ್, ಅದೇ ಹೇಳ್ಬಾರ್ದು, ತುಂಬ ಕಷ್ಟಪಟ್ಟಿದ್ದೀವಿ. ಎಲ್ಲರಿಗೂ ಟೆಕ್ನಿಷಿಯನ್ನು, ಆರ್ಟಿಸ್ಟು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ದಯವಿಟ್ಟು ತಲುಪಿಸಿ, ನಿಮ್ಮ ಕೈಲಿದೆ. ತುಂಬ ಲೇಟ್ ಆಗಿದೆ ಅಂತ ನೀವು ನಮಗೆ ನೀವು ಎಲ್ಲ ಫ್ರೆಂಡ್ಸ್ ಆಗಿ ಬೈತಾ ಇದ್ದೀರಾ, ಯಾಕೆ ಇಂಥ ಕಥೆನ ನೀವು ಇಷ್ಟು ಲೇಟಾಗಿ ಪ್ರಮೋಷನ್ ಮಾಡಕ್ಕೆ ಬಂದಿದ್ದೀರಾ. ದಯವಿಟ್ಟು ಎಲ್ಲ ನಿಮ್ಮ ಕೈಲಿದೆ ಸರ್, ಎಲ್ಲ ದಿಗ್ಗಜರು ಹೇಳಿದ್ದಾರೆ, ನಾವೇನು ಹೇಳೋದಲ್ಲ. ಇವರ ಒಂದು ಮಾರ್ಗದರ್ಶನದಲ್ಲಿ ಈ ಮಟ್ಟಕ್ಕೆ ಸಿನಿಮಾ ಬಂದಿದೆ. ದಯವಿಟ್ಟು ಸರ್ ಕೈ ಮುಗಿತೀವಿ ಅಷ್ಟೇ.